ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ಜಾತಿ ಗಣತಿ ಅನ್ನುವಂತಹ ಪ್ರಶ್ನೆ ಇದೆ. ಜಾತಿ ಗಣತಿ ವರದಿ ರಿಲೀಸ್ಗೆ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಬಟ್ ಇವರಿಗೆ ಶಾಕ್ ಕೊಡೋದಕ್ಕೆ ಒಂದ್ ಕಡೆ ಒಕ್ಕಲಿಗ ಲಿಂಗಾಯತರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತಂದು ಬಿಟ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಕಟ್ ಹಾಕಬಹುದು ಅಂತ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ರೆ, ಈ ಕಡೆ ಒಕ್ಕಲಿಗ ಸಂಘದವರು ಪ್ರತಿತಂತ್ರ ರೂಪಿಸ್ತಾ ಇದ್ದಾರಂತೆ ಸಿಎಂ ಅವ್ರನ್ನ ಕಟ್ಟಿ ಹಾಕೋದಕ್ಕೆ. ನಾಳೆ ಒಕ್ಕಲಿಗ ಸಂಘದಿಂದ ಒಂದು ಮಹತ್ವದ ಸಭೆ ಆಗುತ್ತೆ. ನಿರ್ಮಲಾನಂದನಾಥ ಶ್ರೀ ನೇತೃತ್ವದಲ್ಲಿ ನಡೆಯುವಂತ ಸಭೆ ಇದು. ಈ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದೇ ಸದ್ಯ ಇರುವ ಕುತೂಹಲ. ನಮಗೆಲ್ಲ ಗೊತ್ತು, ಈ ವರದಿ ಅನುಷ್ಠಾನಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇರೋದು ಎರಡು ಪ್ರಬಲ ಸಮುದಾಯದಿಂದ, ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಜಾತಿ ಗಣತಿ ವರದಿ ಜಾರಿಯಾದ್ರೆ ಒಕ್ಕಲಿಗರ ಕಿಚ್ಚು ಹೆಚ್ಚಾಗುವಂತ ಆತಂಕ. ಇಡೀ ರಾಜ್ಯದಾದ್ಯಂತ ಒಕ್ಕಲಿಗರ ಸಂಘದಿಂದ ಪ್ರತಿಭಟನೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಕ್ಕಲಿಗ ಸಚಿವರು ಶಾಸಕರಿಗೆ ಸಂಘ ಎಚ್ಚರಿಕೆ ಕೊಟ್ಟಿದೆ ಅಂತೆ. ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಕೋರಪ್ಪ ರೆಡ್ಡಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕ್ಯಾಬಿನೆಟ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಜಾತಿ ಜನಗಣತಿ ವರದಿ. ಇಲ್ಲಿ ಕಾನೂನು ಒಂದ್ ಕಡೆ ಹೋರಾಟ, ರಾಜಕೀಯ ಹೋರಾಟ ಮಾಡಬೇಕಂದ್ರೆ ಒಕ್ಕಲಿಗ ಸಮುದಾಯ ಸಚಿವರು ಅಥವಾ ಶಾಸಕರು ಯಾವ ರೀತಿ ಹೋರಾಟ ಮಾಡಬೇಕು ಅಥವಾ ಏನು ಹೇಳ್ಬೇಕಂತ ಅನ್ಸುತ್ತೆ ನಿಮಗೆ? ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಸಮುದಾಯದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಇಲ್ಲಿ ಸೇರ್ತಾರೆ. ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ನಮಗೆ ಯಾವ ರೀತಿ ರೂಪುರೇಷೆಗಳನ್ನು ತಯಾರು ಮಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದರಂತೆ ಇಡೀ ಸಮುದಾಯ, ಸಚಿವರು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಸೇರಿಸಿ ನಾವು ಒಟ್ಟಿಗೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬ್ರ ಸಮೇತ ಒಟ್ಟಿಗೆ ಹೋರಾಟಕ್ಕೆ ಇಳಿದ್ವಿ. ರಾಜಕೀಯವಾಗಿ ಒಂದು ವೇಳೆ ತೀರ್ಮಾನ ಮಹತ್ವ ತೀರ್ಮಾನ ಆದರೆ ಒಂದು ರಾಜಕೀಯ ಒತ್ತಡ ಹಾಕ್ಬೇಕು ಅಂದರೆ ನೀವು ಒಂದು ಸಂದೇಶ ಕೊಡಬೇಕು. ಅವ್ರಿಗೂ ಈಗ ಗೊತ್ತಿದೆ, ಸಮುದಾಯ ಅವರ ಬೆನ್ನಿಗಿಲ್ಲ ಅಂದರೆ ಅವರು ಆಟೋಮೆಟಿಕ್ಕಾಗಿ ಅಶಕ್ತರಾಗ್ತಾರೆ. ಮುಖ್ಯವಾಗಿ ಸಮುದಾಯ ಅವ್ರ ಬೆನ್ನಿಗೆ ಬೇಕು ಅಂದರೆ ಸಮುದಾಯಕ್ಕೆ ನ್ಯಾಯ ಕೊಡಿಸಿ, ನಾವು ಬೇರೆ ಹೆಚ್ಚಿಗೆ ಕೇಳ್ತಾ ಇಲ್ಲ. ಒತ್ತಡ ಇರಬೇಕಾಗಿರುವಂಥದ್ದು ಒಂದು ಕಡೆ ನಿಮ್ಮ ಸಂಘದ ಜೊತೆಗೆ ಆಡಳಿತ ಪಕ್ಷದ ಸಚಿವರು ಮತ್ತು ಶಾಸಕರು ಒತ್ತಡ ಇರಬೇಕಾಗಿರುವಂಥದ್ದು. ಸೊ ಈ ಹಿನ್ನೆಲೆ ಆಡಳಿತ ಪಕ್ಷದ ಸಚಿವರು ಮತ್ತು ಶಾಸಕರಿಗೆ ನೀವು ನೇರವಾಗಿ ಏನಂತ ಹೇಳಕ್ಕೆ ಬಯಸ್ತೀರಾ? ನಾವು ನೇರವಾಗಿ ಅವ್ರಿಗೆ ಹೇಳೋದಷ್ಟೇ, ಸಮುದಾಯಕ್ಕೆ ಅನ್ಯಾಯವಾಗದೇ ರೀತಿಯಲ್ಲಿ ನೀವು ವರ್ತಿಸಿ ಅಂತಷ್ಟೇ. ಉಪಮುಖ್ಯಮಂತ್ರಿಗಳಿರಲಿ, ಕೃಷ್ಣ ಬೈರೇಗೌಡರಿರಲಿ, ಸುಧಾಕರ್ ಅವರಿರಲಿ, ಚಲುವರಾಯ ಸ್ವಾಮಿ ಅವರಿರಲಿ, ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳಲ್ಲೂ ನಾವು ಮನವಿ ಏನು ಮಾಡ್ತೀವಿ, ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳಿ. ಸಮುದಾಯಕ್ಕೆ ಸೇರಿದವರು ತಾವು ಇನ್ನೊಬ್ಬ ಸಮುದಾಯಕ್ಕೆ ಅನ್ಯಾಯ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಮೀರಿ ಒಂದು ವೇಳೆ ಏನಾದರೂ ಕೂಡ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವರದಿನ ಜಾರಿ ಮಾಡೋಕ್ಕೆ ಮುಂದಾದರೆ ಏನು ವಾಟ್ ನೆಕ್ಸ್ಟ್? ನಮಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದರೆ ನಾವು ಸಿಡಿದು ಹೇಳ್ತೀವಿ. ರಾಜ್ಯಾದ್ಯಂತ ಒಕ್ಕಲಿಗರ ಶಕ್ತಿ ಏನಿದೆ ಅಂತ ಪ್ರದರ್ಶನ ಮಾಡ್ತೀವಿ. ಸಿಡಿದೇಳ್ತೀವಿ ಯಾವ ರೀತಿ ಅಂತ ಅದು ರೂಪರೇಷೆಗಳು ಹಿರಿಯ ಸ್ವಾಮೀಜಿಗಳಿದ್ದಾರೆ, ಪಕ್ಷಾತೀತವಾಗಿ ಸಮುದಾಯದ ಮುಖಂಡರುಗಳಿದೆ, ಅದನ್ನೆಲ್ಲ ಅವರು ನಿರ್ಧಾರ ಮಾಡ್ತಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಎರಡು ಕೂಡ ಸಮುದಾಯ ಜಂಟಿಯಾಗಿ ಹೋರಾಟ ಮಾಡಕ್ಕೆ ಮುಂದೆ ನಿರ್ಧಾರ ನಾವು ಅದೆಲ್ಲ ಈಗಾಗಲೇ ಮಾತುಕತೆ ನಡೆದಿದೆ, ಎಲ್ಲ ಒಟ್ಟಿಗೆ ನಾವು ಮುನ್ನುಗ್ಗುತ್ತೀವಿ. ಬಿಸಿ ಮುಟ್ಟುತ್ತಾ ಸರ್ಕಾರಕ್ಕೆ ಅನ್ಸುತ್ತಾ ಸಿಡಿದು ಹೇಳಿದ್ರೆ? ಡೆಫಿನೆಟ್ ಆಗಿ ಆ ಬಿಸಿ ಮುಟ್ತದೆ. ಅದು ಮುಂಬರುವ ಚುನಾವಣೆಗಳಲ್ಲಿ ಒಕ್ಕಲಿಗರು ಲಿಂಗಾಯತರು ಏನು ಎಂಬುದನ್ನು ಅವರ ಶಕ್ತಿ ಪ್ರದರ್ಶನ ಮೂಲಕ ತೋರಿಸ್ತಾರೆ. ಇದು ಇಲ್ಲಿ ಎಲ್ಲ ಫೋಕಸ್ ಒಕ್ಕಲಿಗ ಲಿಂಗಾಯತ ಅಯ್ಯಯ್ಯೋ ಇವ್ರೇನು ಮಾಡ್ತಾರೆ ಅಂತ ಹೋಗ್ತಾ ಇದೆ. ನಾನು ಆಗಲೂ ಹೇಳಿದೆ ನಿಮಗೆ, ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಓಡ್ತಿರೋದು ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಏನು ಓಡ್ತಿದೆ ಅರ್ಥನೇ ಆಗ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಒಂದು ಮೀಸಲಾತಿ ಜಾಸ್ತಿ ಕೊಡ್ತೀವಿ ಅಂತಿದೆ. ಇದು ಏನಾಗಿದೆ ಗೊತ್ತಾ ಶ್ರುತಿ, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಈ ಮರಾಠಿಗರು ನಮಗೆ ಮೀಸಲಾತಿ ಜಾಸ್ತಿ ಬೇಕು, ನಮ್ಮ ಹಿಂಗಿದೆ ಅಂತ ಇಟ್ಕೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅದನ್ನು ತೆಗೆದು ಹಿಂಗೆ ಬಿಸಾಕತ್ತೆ ಅಂತಂದ್ಬಿಟ್ಟು, ಗಣತಿಯ ಸರಿಯಾಗಿಲ್ಲ, ನಿಮ್ಮದು ಸರಿಯಾಗಲ್ಲ, ಅದಕ್ಕೆ ವೈಜ್ಞಾನಿಕವಾಗಿ ಕೊಡಬೇಕು ಅಂತೇಳಿ ಅದು ಹೋಯ್ತು. ತಮಿಳ್ನಾಡಿನಲ್ಲಿ ಈ ಥರ ಮಾಡಿಬಿಟ್ಟು 69% ಕೆಲವರಿಗೆ ಮೀಸಲಾತಿ ಸಿಕ್ಕಿದೆ. 69%. ಈಗ ಮ್ಯಾಕ್ಸಿಮಮ್ ಮೀಸಲಾತಿ 50% ಮತ್ತು ಎಲ್ಲ ಕ್ಯಾಟಗರಿಗೆ ಒಂದು 10% ಅಂತ ನರೇಂದ್ರ ಮೋದಿ ಟೈಮಲ್ಲಿ ಒಂದು ಆಯ್ತು ಬಿಟ್ಟರೆ ಅಷ್ಟಕ್ಕೆ ಬರುತ್ತಾ 70-20 ಅದೆಲ್ಲ ಇದೆ. ಒಂದು ಇದಿದೆ, ನಾನು 9 ಗಂಟೆಗೆ ಇವತ್ತು ನೈಟಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಏನಾಗುತ್ತೆ, ಅತಿ ಹಿಂದುಳಿದ ವರ್ಗ ಇವರಿಗೆಲ್ಲ ಒಂದು ವಿಶೇಷವಾದಂಥ ಅವಕಾಶಗಳು ಸಿಗುತ್ತೆ. ಇಲ್ಲಿ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಏನಾಗುತ್ತೆ ಅಂತೇನಿಲ್ಲ, ಅವ್ರ ಜನಸಂಖ್ಯೆನ ಕಡಿಮೆ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಅಥವಾ ಇವರು ಜಾಸ್ತಿ ಇದ್ದಾರೆ ಕಡಿಮೆ ಇದ್ದಾರೆ ಅಂತಲ್ಲ, ಅವ್ರಿಗೊಂದು ವಿಶೇಷ ಮೀಸಲಾತಿ ಸಿಗುತ್ತೆ. ಯಾವ ವರ್ಗಕ್ಕೆ? ಹಿಂದ ವರ್ಗಕ್ಕೆ, ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ.
ಅದರಲ್ಲಿ ಕುರುಬ ಸಮುದಾಯ ಕೂಡ ಬರುತ್ತೆ, ಅತಿ ಹಿಂದುಳಿದ ವರ್ಗ ಅಂತೇಳೇನು ಬರುತ್ತೆ. ಅದೇನಾದರೂ ಬಂದುಬಿಟ್ರೆ, ಈ ಇಡೀ ವರ್ಗಕ್ಕೆ ಬಂದುಬಿಟ್ರೆ, ಹಿಂದ ವರ್ಗಕ್ಕೆ ಬಂದುಬಿಟ್ರೆ, ನೀವು ಒಕ್ಕಲಿಗರು ಲಿಂಗಾಯತರು ಎಲ್ಲ ಸೇರಿ ಆದರೂ ಕೂಡ ಆ ಜನರ ಟೋಟಲ್ ಜನಗಳಿಗೆ ನೀವು ಜನಸಂಖ್ಯೆ ಸಮ ಆಗಲ್ಲ. SC STಗಳೇ 1.5 ಕೋಟಿ, 35 ಲಕ್ಷ ಕುರುಬರು, ಹತ್ರ 2 ಕೋಟಿ, ಉಳಿದೆಲ್ಲ ಹಿಂದುಳಿದ ವರ್ಗ ಅದೊಂದು 1.5 ಕೋಟಿ, 3.5 ಕೋಟಿ ಆಗಿಬಿಡುತ್ತೆ. ಮುಸ್ಲಿಮರು ಒಂದು 75 ಲಕ್ಷ, 4 ಕೋಟಿ. ಇವರಿಬ್ಬರು ಸೇರಿ ಅಂದರೆ ಈ 2 ಜಾತಿ ಸೇರಿದ್ರು ಕೂಡ ನಿಮಗೆ 1.5 ಕೋಟಿನೋ ಅಷ್ಟೇನೋ ಬರ್ಬೋದು, ಅಥವಾ 2 ಕೋಟಿನೋ ಇಟ್ಕೊಳ್ಳಿ. 6 ಕೋಟಿಲಿ ಅವರು 4 ಕೋಟಿ ಆಗಿಬಿಡ್ತಾರೆ. ಸಿದ್ದರಾಮಯ್ಯನ ತಲೆ ಅಲ್ಲಿ ಓಡ್ತಾ ಇದೆ. ಆಗ ಯಾವಾಗ ಮಾಡ್ತಾರೆ ಇದನ್ನು? ಇವ್ರು ಕೆಳಗಿಳಿತಾರಲ್ವಾ, ಇದನ್ನು ಮಾಡಿ ಹೋಗ್ತಾರೆ ನನ್ನ ಪ್ರಕಾರ. ನೋಡಿ, ಆ ನಂತರ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಆ ಒಂದು ವರ್ಗಕ್ಕೆ ಅಹಿಂದ ನಾಯಕ ಹೌದೋ ಅಲ್ವೋ ಅಂತ ಆಗ ಪ್ರೂವ್ ಆಗುತ್ತೆ. ಇದ್ರ ಬಗ್ಗೆ ಚರ್ಚೆ ಆಗಲಿ, ನಾನು ಇನ್ ಡೀಟೇಲ್ ಆಗಿ ಕೊಡ್ತೀನಿ ಇದು ಏನು ಅಂತೇಳಿ 9 ಗಂಟೆಗೆ. ನೆಕ್ಸ್ಟ್ ಸಿದ್ದು ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ಜಾತಿ ಗಣತಿ ಅನ್ನುವಂತಹ ಪ್ರಶ್ನೆ ಇದೆ. ಜಾತಿ ಗಣತಿ ವರದಿ ರಿಲೀಸ್ಗೆ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಬಟ್ ಇವರಿಗೆ ಶಾಕ್ ಕೊಡೋದಕ್ಕೆ ಒಂದ್ ಕಡೆ ಒಕ್ಕಲಿಗ ಲಿಂಗಾಯತರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತಂದು ಬಿಟ್ರೆ DCM DK ಶಿವಕುಮಾರ್ ಅವ್ರನ್ನ ಕಟ್ ಹಾಕಬಹುದು ಅಂತ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ರೆ, ಈ ಕಡೆ ಒಕ್ಕಲಿಗ ಸಂಘದವರು ಪ್ರತಿತಂತ್ರ ರೂಪಿಸ್ತಾ ಇದ್ದಾರಂತೆ ಸಿಎಂ ಅವ್ರನ್ನ ಕಟ್ಟಿ ಹಾಕೋದಕ್ಕೆ. ನಾಳೆ ಒಕ್ಕಲಿಗ ಸಂಘದಿಂದ ಒಂದು ಮಹತ್ವದ ಸಭೆ ಆಗುತ್ತೆ. ನಿರ್ಮಲಾನಂದನಾಥ ಶ್ರೀ ನೇತೃತ್ವದಲ್ಲಿ ನಡೆಯುವಂತ ಸಭೆ ಇದು. ಈ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದೇ ಸದ್ಯ ಇರುವ ಕುತೂಹಲ. ನಮಗೆಲ್ಲ ಗೊತ್ತು, ಈ ವರದಿ ಅನುಷ್ಠಾನಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇರೋದು 2 ಪ್ರಬಲ ಸಮುದಾಯದಿಂದ, ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಜಾತಿ ಗಣತಿ ವರದಿ ಜಾರಿಯಾದ್ರೆ ಒಕ್ಕಲಿಗರ ಕಿಚ್ಚು ಹೆಚ್ಚಾಗುವಂತ ಆತಂಕ. ಇಡೀ ರಾಜ್ಯದಾದ್ಯಂತ ಒಕ್ಕಲಿಗರ ಸಂಘದಿಂದ ಪ್ರತಿಭಟನೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಕ್ಕಲಿಗ ಸಚಿವರು ಶಾಸಕರಿಗೆ ಸಂಘ ಎಚ್ಚರಿಕೆ ಕೊಟ್ಟಿದೆ ಅಂತೆ. ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಕೋರಪ್ಪ ರೆಡ್ಡಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕ್ಯಾಬಿನೆಟ್ನಲ್ಲಿ ಬರುವಂಥ ಸಾಧ್ಯತೆ ಇದೆ ಜಾತಿ ಜನತೆ ವರದಿ. ಇಲ್ಲಿ ಕಾನೂನು ಒಂದು ಕಡೆ ಹೋರಾಟ, ರಾಜಕೀಯ ಹೋರಾಟ ಮಾಡಬೇಕಂದ್ರೆ ಒಕ್ಕಲಿಗ ಸಮುದಾಯ ಸಚಿವರು ಅಥವಾ ಶಾಸಕರು ಯಾವ ರೀತಿ ಹೋರಾಟ ಮಾಡಬೇಕು ಅಥವಾ ಏನು ಹೇಳ್ಬೇಕಂತ ಅನ್ಸುತ್ತೆ ನಿಮಗೆ? ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಸಮುದಾಯದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಇಲ್ಲಿ ಸೇರ್ತಾರೆ. ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ನಮಗೆ ಯಾವ ರೀತಿ ರೂಪುರೇಷೆಗಳನ್ನು ತಯಾರು ಮಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದರಂತೆ ಇಡೀ ಸಮುದಾಯ, ಸಚಿವರು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಸೇರಿಸಿ ನಾವು ಒಟ್ಟಿಗೆ ವಿರೋಧ ಪಕ್ಷ ನಾಯಕರಂತ ಅಶೋಕ್ ಸಾಹೇಬ್ರ ಸಮೇತ ಒಟ್ಟಿಗೆ ಹೋರಾಟಕ್ಕೆ ಇಳಿದ್ವಿ. ರಾಜಕೀಯವಾಗಿ ಒಂದು ವೇಳೆ ಮಹತ್ವ ತೀರ್ಮಾನ ಆದರೆ ಒಂದು ರಾಜಕೀಯ ಒತ್ತಡ ಹಾಕಬೇಕು ಅಂದರೆ ನೀವು ಒಂದು ಸಂದೇಶ ಕೊಡಬೇಕು. ಅವ್ರಿಗೂ ಈಗ ಗೊತ್ತಿದೆ, ಸಮುದಾಯ ಅವರ ಬೆನ್ನಿಗಿಲ್ಲ ಅಂದರೆ ಅವ್ರು ಆಟೋಮೆಟಿಕ್ಕಾಗಿ ಅಶಕ್ತರಾಗ್ತಾರೆ. ಮುಖ್ಯವಾಗಿ ಸಮುದಾಯ ಅವ್ರ ಬೆನ್ನಿಗೆ ಬೇಕು ಅಂದರೆ ಸಮುದಾಯಕ್ಕೆ ನ್ಯಾಯ ಕೊಡಿಸಿ, ನಾವು ಬೇರೆ ಹೆಚ್ಚಿಗೆ ಕೇಳ್ತಾ ಇಲ್ಲ. ಒತ್ತಡ ಇರಬೇಕಾಗಿರುವಂಥದ್ದು ಒಂದು ಕಡೆ ನಿಮ್ಮ ಸಂಘದ ಜೊತೆಗೆ ಆಡಳಿತ ಪಕ್ಷದ ಸಚಿವರು ಮತ್ತು ಶಾಸಕರು ಒತ್ತಡ ಇರಬೇಕಾಗಿರುವಂಥದ್ದು. ಸೊ ಈ ಹಿನ್ನೆಲೆ ಆಡಳಿತ ಪಕ್ಷದ ಸಚಿವರು ಮತ್ತು ಶಾಸಕರಿಗೆ ನೀವು ನೇರವಾಗಿ ಏನಂತ ಹೇಳಕ್ಕೆ ಬಯಸ್ತೀರಾ? ನಾವು ನೇರವಾಗಿ ಅವ್ರಿಗೆ ಹೇಳೋದಷ್ಟೇ, ಸಮುದಾಯಕ್ಕೆ ಅನ್ಯಾಯವಾಗದೇ ರೀತಿಯಲ್ಲಿ ನೀವು ವರ್ತಿಸಿ ಅಂತಷ್ಟೇ. ಉಪಮುಖ್ಯಮಂತ್ರಿಗಳಿರಲಿ, ಕೃಷ್ಣ ಬೈರೇಗೌಡರಿರಲಿ, ಸುಧಾಕರ್ ಅವರಿರಲಿ, ಚಲುವರಾಯ ಸ್ವಾಮಿ ಅವರಿರಲಿ, ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳಲ್ಲೂ ನಾವು ಮನವಿ ಏನು ಮಾಡ್ತೀವಿ, ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳಿ. ಸಮುದಾಯಕ್ಕೆ ಸೇರಿದವರು ತಾವು ಇನ್ನೊಬ್ಬ ಸಮುದಾಯಕ್ಕೆ ಅನ್ಯಾಯ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಮೀರಿ ಒಂದು ವೇಳೆ ಏನಾದರೂ ಕೂಡ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವರದಿನ ಜಾರಿ ಮಾಡೋಕ್ಕೆ ಮುಂದಾದರೆ ಏನು ವಾಟ್ ನೆಕ್ಸ್ಟ್? ನಮಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದರೆ ನಾವು ಸಿಡಿದು ಹೇಳ್ತೀವಿ. ರಾಜ್ಯಾದ್ಯಂತ ಒಕ್ಕಲಿಗರ ಶಕ್ತಿ ಏನಿದೆ ಅಂತ ಪ್ರದರ್ಶನ ಮಾಡ್ತೀವಿ. ಸಿಡಿದೇಳ್ತೀವಿ ಯಾವ ರೀತಿ ಅಂತ ಅದು ರೂಪರೇಷೆಗಳು ಹಿರಿಯ ಸ್ವಾಮೀಜಿಗಳಿದ್ದಾರೆ, ಪಕ್ಷಾತೀತವಾಗಿ ಸಮುದಾಯದ ಮುಖಂಡರುಗಳಿದೆ, ಅದನ್ನೆಲ್ಲ ಅವರು ನಿರ್ಧಾರ ಮಾಡ್ತಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಎರಡೂ ಕೂಡ ಸಮುದಾಯ ಜಂಟಿಯಾಗಿ ಹೋರಾಟ ಮಾಡಕ್ಕೆ ಮುಂದೆ ನಿರ್ಧಾರ ನಾವು ಅದೆಲ್ಲ ಈಗಾಗಲೇ ಮಾತುಕತೆ ನಡೆದಿದೆ, ಎಲ್ಲ ಒಟ್ಟಿಗೆ ನಾವು ಮುನ್ನುಗ್ಗುತ್ತೀವಿ. ಬಿಸಿ ಮುಟ್ಟುತ್ತಾ ಸರ್ಕಾರಕ್ಕೆ ಅನ್ಸುತ್ತಾ ಸಿಡಿದೇಳಿದ್ರೆ? ಡೆಫಿನೆಟ್ ಆಗಿ ಆ ಬಿಸಿ ಮುಟ್ತದೆ. ಅದು ಮುಂಬರುವ ಚುನಾವಣೆಗಳಲ್ಲಿ ಒಕ್ಕಲಿಗರು ಲಿಂಗಾಯತರು ಏನು ಎಂಬುದನ್ನು ಅವರ ಶಕ್ತಿ ಪ್ರದರ್ಶನ ಮೂಲಕ ತೋರಿಸ್ತಾರೆ. ಇದು ಇಲ್ಲಿ ಎಲ್ಲ ಫೋಕಸ್ ಒಕ್ಕಲಿಗ ಲಿಂಗಾಯತ ಅಯ್ಯಯ್ಯೋ ಇವ್ರೇನು ಮಾಡ್ತಾರೆ ಅಂತ ಹೋಗ್ತಾ ಇದೆ. ನಾನು ಆಗಲೂ ಹೇಳಿದೆ ನಿಮಗೆ, ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಓಡ್ತಿರೋದು ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಏನು ಓಡ್ತಿದೆ ಅರ್ಥನೇ ಆಗ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಒಂದು ಮೀಸಲಾತಿ ಜಾಸ್ತಿ ಕೊಡ್ತೀವಿ ಅಂತಿದೆ. ಇದು ಏನಾಗಿದೆ ಗೊತ್ತಾ ಶ್ರುತಿ,
ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಈ ಮರಾಠಿಗರು ನಮಗೆ ಮೀಸಲಾತಿ ಜಾಸ್ತಿ ಬೇಕು, ನಮ್ಮ ಹಿಂಗಿದೆ ಅಂತ ಕೆಲ ಇಟ್ಕೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅದನ್ನು ತೆಗೆದು ಹಿಂಗೆ ಬಿಸಾಕತ್ತೆ, ಅಂತಂದ್ಬಿಟ್ಟು ಗಣತಿಯ ಸರಿಯಾಗಿಲ್ಲ, ನಿಮ್ಮದು ಸರಿಯಾಗಲ್ಲ, ಅದಕ್ಕೆ ವೈಜ್ಞಾನಿಕವಾಗಿ ಕೊಡಬೇಕು ಅಂತೇಳಿ ಅದು ಹೋಯ್ತು. ತಮಿಳ್ನಾಡಿನಲ್ಲಿ ಈ ಥರ ಮಾಡಿಬಿಟ್ಟು 69% ಕೆಲವರಿಗೆ ಮೀಸಲಾತಿ ಸಿಕ್ಕಿದೆ. 69%. ಈಗ ಮ್ಯಾಕ್ಸಿಮಮ್ ಮೀಸಲಾತಿ 50% ಮತ್ತು ಎಲ್ಲ ಕ್ಯಾಟಗರಿಗೆ ಒಂದು 10% ಅಂತ ನರೇಂದ್ರ ಮೋದಿ ಟೈಮಲ್ಲಿ ಒಂದು ಆಯ್ತು ಬಿಟ್ಟರೆ ಅಷ್ಟಕ್ಕೆ ಬರುತ್ತಾ 75 ಅದೆಲ್ಲ ಇದೆ. ಒಂದು ಇದಿದೆ, ನಾನು 9 ಗಂಟೆಗೆ ಇವತ್ತು ನೈಟಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಏನಾಗುತ್ತೆ, ಅತಿ ಹಿಂದುಳಿದ ವರ್ಗ ಇವರಿಗೆಲ್ಲ ಒಂದು ವಿಶೇಷವಾದಂಥ ಅವಕಾಶಗಳು ಸಿಗುತ್ತೆ. ಇಲ್ಲಿ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಏನಾಗುತ್ತೆ ಅಂತೇನಿಲ್ಲ, ಅವ್ರ ಜನಸಂಖ್ಯೆನ ಕಡಿಮೆನೂ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಅಥವಾ ಇವರು ಜಾಸ್ತಿ ಇದ್ದಾರೆ ಕಡಿಮೆ ಇದ್ದಾರೆ ಅಂತಲ್ಲ. ಅವ್ರಿಗೊಂದು ವಿಶೇಷ ಮೀಸಲಾತಿ ಸಿಗುತ್ತೆ. ಯಾವ ವರ್ಗಕ್ಕೆ? ಹಿಂದ ವರ್ಗಕ್ಕೆ, ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ. ಅದರಲ್ಲಿ ಕುರುಬ ಸಮುದಾಯ ಕೂಡ ಬರುತ್ತೆ, ಅತಿ ಹಿಂದುಳಿದ ವರ್ಗ ಅಂತೇಳಿ ಏನೋ ಬರುತ್ತೆ. ಅದೇನಾದರೂ ಬಂದುಬಿಟ್ರೆ, ಈ ಇಡೀ ವರ್ಗಕ್ಕೆ ಬಂದುಬಿಟ್ರೆ, ಹಿಂದ ವರ್ಗಕ್ಕೆ ಬಂದುಬಿಟ್ರೆ, ನೀವು ಒಕ್ಕಲಿಗರು ಲಿಂಗಾಯತರು ಎಲ್ಲ ಸೇರಿ ಆದರೂ ಕೂಡ ಆ ಜನರ ಟೋಟಲ್ ಜನಗಳಿಗೆ ನೀವು ಜನಸಂಖ್ಯೆ ಸಮ ಆಗಲ್ಲ. SC ST ಗಳೇ 1.5 ಕೋಟಿ, 35 ಲಕ್ಷ ಕುರುಬರು, ಹತ್ರ 2 ಕೋಟಿ, ಉಳಿದೆಲ್ಲ ಹಿಂದುಳಿದ ವರ್ಗ ಅದೊಂದು 1.5 ಕೋಟಿ, 3.5 ಕೋಟಿ ಆಗಿಬಿಡುತ್ತೆ. ಮುಸ್ಲಿಮರು ಒಂದು 75 ಲಕ್ಷ, 4 ಕೋಟಿ. ಇವರಿಬ್ಬರು ಸೇರಿ ಅಂದರೆ ಈ 2 ಜಾತಿ ಸೇರಿದ್ರು ಕೂಡ ನಿಮಗೆ 1.5 ಕೋಟಿನೋ ಅಷ್ಟೇನೋ ಬರ್ಬೋದು, ಅಥವಾ 2 ಕೋಟಿನೋ ಇಟ್ಕೊಳ್ಳಿ. 6 ಕೋಟಿಲಿ ಅವ್ರು 4 ಕೋಟಿ ಆಗಿಬಿಡ್ತಾರೆ. ಸಿದ್ದರಾಮಯ್ಯನ ತಲೆ ಅಲ್ಲಿ ಓಡ್ತಾ ಇದೆ. ಆಗ ಯಾವಾಗ ಮಾಡ್ತಾರೆ ಇದನ್ನು? ಇವ್ರು ಕೆಳಗಿಳಿತಾರಲ್ವಾ, ಇದನ್ನು ಮಾಡಿ ಹೋಗ್ತಾರೆ ನನ್ನ ಪ್ರಕಾರ. ನೋಡಿ, ಆ ನಂತರ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಆ ಒಂದು ವರ್ಗಕ್ಕೆ ಅಹಿಂದ ನಾಯಕ ಹೌದು ಅಲ್ವೋ ಅಂತ ಆಗ ಪ್ರೂವ್ ಆಗುತ್ತೆ. ಇದ್ರ ಬಗ್ಗೆ ಚರ್ಚೆ ಆಗಲಿ, ನಾನು ಇನ್ ಡೀಟೇಲ್ ಆಗಿ ಕೊಡ್ತೀನಿ ಇದು ಏನು ಅಂತೇಳಿ 9 ಗಂಟೆಗೆ. ನೆಕ್ಸ್ಟ್ ಓಕೆ, ಮುಂದಿನ ಸುದ್ದಿಯತ್ತ